ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾಳೆ ಏನು KE ಎಕ್ಸಾಮ್ ಕನ್ನಡ ಪೇಪರ್ ನಡೀತಿದೆ. ಎಲ್ಲರೂ ಚೆನ್ನಾಗಿ ಮಾಡಿ. ಹಾಗೆ ಒಂದು ಇನ್ಸ್ಟ್ರಕ್ಷನ್ಸು, KEನವರು ಆಲ್ರೆಡಿ ಒಂದು 2-3 ಇಯರ್ಸಿಂದ ನೋಡ್ತಾನೆ ಬರ್ತಾಯಿದ್ದೀನಿ. ಫುಲ್ ಶರ್ಟ್ಗಳು ಹಾಕೊಂಡು ಹೋಗಂಗಿಲ್ಲ. ಫುಲ್ ಶರ್ಟ್ಗಳು ಹಾಕೊಂಡು ಹೋದರೆ ಇಲ್ಲಿ ಕಟ್ ಮಾಡ್ತಾರೆ. ಇಲ್ಲಿಗೆ ನಾನೇ ನೋಡಿದ್ದೀನಿ ಎಷ್ಟೋ ಎಕ್ಸಾಮ್ಗಳು ಕಟ್ ಮಾಡ್ತಾರೆ. ಹಾಗೆ ತುಂಬ ಜೋಬ್ಸ್ಗಳಿರೋ ಶರ್ಟ್ಗಳು ಆ ಥರ ಯಾವುದೂ ಹಾಕೊಂಡು ಹೋಗಂಗಿಲ್ಲ. ನಾರ್ಮಲ್ ಫಾರ್ಮಲ್ ಪ್ಯಾಂಟು ಮತ್ತು ಶರ್ಟ್ಗಳು, ಮತ್ತು ಹಾಗೆ ಚಿನ್ನದ ಓಲೆ, ಮೂಗ್ನತ್ತು ಮತ್ತು ಕೈಯಲ್ಲಿ ಏನಾರು ಇದ್ದರೆ ಅದೆಲ್ಲ ಬಿಚ್ಚಿಸ್ತಾರೆ. ದಾರ ಕೂಡ ಬಿಚ್ಚಿಸ್ತಾರೆ. ಆ ಥರದ್ದೇನೂ ಹಾಕೊಂಡು ಹೋಗಂಗಿಲ್ಲ. ಮತ್ತು ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಮಾಡಿ. ಮತ್ತು ಅಲ್ಲೋದ್ಮೇಲೆ ಇಷ್ಟೆಲ್ಲ ಯೂಟ್ಯೂಬರ್ಸ್ಗಳು ಅಥವಾ ಫ್ರೆಂಡ್ಸ್ ಹೇಳಿದ್ರು ಕೂಡ ಕೆಲವರು ಲೇಜಿ ಮಾಡ್ತೀರಾ, ಏನಾಗುತ್ತೆ ನೋಡೋಣ ಬಿಡು, ಅಲ್ಲೋದ್ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ತೊಂದರೆ ಮಾಡ್ಕೊಬೇಡಿ. KEನವರು ಪ್ರತಿ ಎಕ್ಸಾಮಲ್ಲೂ ಇದೇ ಥರ ಮಾಡ್ತಾ ಇರೋದು. ಅದು ಯಾವುದೇ ಸಣ್ಣ ಎಕ್ಸಾಮ್ ಆಗಲಿ ಅಥವಾ ದೊಡ್ಡ ಎಕ್ಸಾಮ್ ಆಗಲಿ, ಅವರು ಹೊರಗಡೆ ಪೊಲೀಸ್ ಹಾಕಿರ್ತಾರೆ. ಅವ್ರದ್ದೇನು ಕೆಲಸ ಇದೆ ಅವ್ರನ್ನ ಚೆಕ್ ಮಾಡಿಬಿಟ್ಟೆ ಒಳಗೆ ಬಿಡೋದು. ಹಾಗಾಗಿ ದಯವಿಟ್ಟು ಯಾರೂ ಲೇಜಿ ಮಾಡ್ಕೊಂಡು ಹೋಗ್ಬಿಡಿ. ಅಲ್ಲೋದ್ಮೇಲೆ ಶರ್ಟ್ಗೋಸ್ಕರ ಮತ್ತು ಅಂಗಡಿಯೆಲ್ಲ ಹುಡುಕಿ ಇಲ್ಲ ನಾನು ಅದರಲ್ಲೇ ಬರಿತೀನಿ ಹಂಗೆಲ್ಲ ಆಗಲ್ಲ. ಸುಮ್ಮನೆ ತೊಂದರೆ ಮಾಡ್ಕೊಬೇಡಿ. ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಯಾಕಂದರೆ ಅಲ್ಲೋದ್ಮೇಲೆ ನೀವು ಇಷ್ಟೆಲ್ಲ ಹೇಳಿದ್ರೂ ಇಲ್ಲಪ್ಪ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೋದರೆ ಅದು ನಿಮ್ಮದು ಕರ್ಮ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸ್ನೇಹಿತರೆ. ಇದು ಸಣ್ಣದು ಮೂಗ್ನತ್ತು ಬಿಡಲ್ಲ, ಓಲೆ ಯಾವ್ದಾರ ಇರಲಿ, ಆರ್ಟಿಫಿಷಿಯಲೇ ಇರಲಿ ಅಥವಾ ಯಾವ್ದಾರ ಇರಲಿ, ಯಾವುದೂ ಬಿಡಲ್ಲ. ಅದರಿಂದ ದಯವಿಟ್ಟು ಎಲ್ಲನೂ ತೆಗೆದುಬಿಟ್ಟು ನಾರ್ಮಲಾಗಿ ಹೋಗಿ. ಫಾರ್ಮಲ್ಸು ಟೀ ಶರ್ಟ್ ಆದರೂ ಪರವಾಗಿಲ್ಲ, ಮಾಮೂಲಿ ಯಾವ್ದಾದ್ರು ನೈಟ್ ಪ್ಯಾಂಟ್ ಆದರೂ ಪರವಾಗಿಲ್ಲ, ಬಟ್ ಜೋಬ್ಸು ಅಥವಾ ಜಾಸ್ತಿ ಇದಾಗಿ ಏನು ಕಾಣಬಾರ್ದು. ಆ ಥರದ್ದು ನಾರ್ಮಲಾಗಿ ಹಾಕೊಂಡೋಗಿ ಅದಕ್ಕೆ ಪರ್ಚೇಸ್ ಮಾಡ್ಕೊಂಡು ಏನು ಹೋಗ್ಬಿಡಿ. ಇರೋದ್ರಲ್ಲಿ ಫುಲ್ ತೋಳಂತೂ ಹಾಕೊಂಡು ಹೋಗ್ಬಿಡಿ. ಓಕೆ, ಎಲ್ಲರೂ ನಾಳಿನ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಕನ್ನಡ ಅಂತ ಲೇಜಿ ಮಾಡೋಕ್ಕೆ ಹೋಗ್ಬಿಡಿ. ಮಿನಿಮಮ್ 50 ಮಾರ್ಕ್ಸ್ ಇಟ್ಟಿದ್ದಾರೆ. 100 ಕ್ವಶನ್ಸು 1.5 ಮಾರ್ಕ್ಸ್ ಇರುತ್ತೆ. 50 ತೆಗಿಲೇಬೇಕು. ಇಲ್ಲಾಂದರೆ ನೆಕ್ಸ್ಟು ನಡೆಯೋ VAO ಎಕ್ಸಾಮ್ಗೆ ಎಲಿಜಿಬಲ್ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಈಗೇನು BMTCಗೆ ಹೇಳಿದ್ರು 30% ಆಗಿರಲೇಬೇಕು ಅಂತ. ಸರ್ ನಂದು 49 ಆಗಿದೆ, ಇನ್ನೊಂದು ಮಾರ್ಕ್ಸಲ್ಲಿ ಹೋಯ್ತು ಅಂತೆಲ್ಲ ಅಂದ್ಕೋಬೇಡಿ. ಲೇಜಿ ಮಾಡೋಕೆ ಹೋಗ್ಬಿಡಿ. ಕನ್ನಡ ತುಂಬ ಟಫಾಗಿ ಕೇಳಿರ್ತಾನೆ. ದ್ವಿರುಕ್ತಿಗಳು, ಅನುಕರಣಾವ್ಯಯಗಳು, ಜೋಡು ನುಡಿಗಳು, ಹಾಗೆ ಸಂಧಿಗಳು, ಅಲಂಕಾರಗಳು, ಸಮಾಸಗಳು, ಅದ್ರ ಬಗ್ಗೆ ತುಂಬ ಕೊಡ್ತಾನೆ. ಆಮೇಲೆ ವಿಭಕ್ತಿ ಪ್ರತ್ಯಯ ಅದೊಂದು ಪೇಜಲ್ಲಿ ಬರ್ಕೊಂಡ್ರೂ ಪರವಾಗಿಲ್ಲ. ದಯವಿಟ್ಟು ಅದ್ರ ಮೇಲೆ 5 ಕ್ವಶನ್ ಮೇಲೆ ತೆಗೆದಿರ್ತಾನೆ. ಬೇಕಾದ್ರೆ ನೋಡಿ ನಾಳೆ. ದಯವಿಟ್ಟು ಎಲ್ಲ ಪ್ರಿಪೇರ್ ಹೋಗಿ. ಹಾಗೆ ಸಾಹಿತ್ಯ ಚರಿತ್ರೆ ಓದ್ಕೊಳ್ಳಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು ಓದ್ಕೊಳ್ಳಿ, ಜ್ಞಾನಪೀಠ ಪ್ರಶಸ್ತಿ ಓದ್ಕೊಳ್ಳಿ. ಹಾಗೆ ಕೃತಿಗಳು, ಕವಿಗಳು, ಕಾವ್ಯನಾಮಗಳು ಎಲ್ಲ ಓದಿ. ಇನ್ನೇನು ನಿಮಗೇನು ಹೇಳಬೇಕಾಗಿಲ್ಲ. ಎಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರ್ತೀರ ಕರ್ನಾಟಕದವರು ಅಂತ ಅಂದರೆ ಆಲ್ರೆಡಿ ಕನ್ನಡ ಎಲ್ಲ ಗೊತ್ತಿರುತ್ತೆ. ಏನಾದರೂ ಮಾಡಿ 50 ಮೇಲೆ ಮಾಡಿ ಚೆನ್ನಾಗಿ ಬರೆದು ಬನ್ನಿ. ಓಕೆ, ಥ್ಯಾಂಕ್ ಯು. ಬಾಯ್.